ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ಒಂದು ರಾತ್ರಿ ಅಲ್ಲ ಸ್ನೇಹಿತರೆ, ಎರಡು ರಾತ್ರಿ ಯಾಕಪ್ಪ ಅಂತ ಕೊನೆಗೆ ಹೇಳ್ತೀನಿ. ಮೊದಲಿಗೆ ಬನ್ನಿ ಅತಿ ಅದ್ಭುತವಾದ ನುಗ್ಗೆಕಾಯಿ ಸಾರು ಮಾಡೋಣ. ಸೊ ನುಗ್ಗೆಕಾಯಿ ಸಾರು ಬೇಕಾಗಿರೋದು ತೊಗೊಳ್ಳೋಣ ಸಾಮಗ್ರಿಗಳು. ಮೇಯ್ನು ತೂರ್ ದಾಲ್ ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ಳೋಣ. ಅದಾದಮೇಲೆ ಒಂದು ಈರುಳ್ಳಿ, ಎರಡು ಟೊಮೆಟೊನ ಕುಯ್ಕೊಳ್ಳಿ. ಅದನ್ನು ಕುಯ್ಕೊಂಡು ನಾವು ಕುಕ್ಕರಲ್ಲಿ ಕಡಲೆಬೇಳೆನ ಹೆಂಗೂ ತೊಳೆದಿರೋ ಕಡಲೆಬೇಳೆನ ಅದರಲ್ಲಿ ಏನಿದು ಈರುಳ್ಳಿ ಟೊಮೆಟೊನ ಹಾಕೋಣ. ಈರುಳ್ಳಿ ಟೊಮೆಟೊ ಹಾಕಿಬಿಟ್ಟು ಅದನ್ನು 1-2-3 ಸೀಟಿ ಹೊಡ್ಸೋಣ ಸುಸು ಅಂತ. ಅದ್ರ ಮುಂಚೆ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಈ ಥರ ಒಂದು ಟಚಪ್ ಕೊಡಿ. ಸೊ ದಟ್ ನೀವು ಹೋಗ್ತಾ ಇದ್ದೀರಾ ಕುಕ್ಕರ್ ಒಳಗೆ ಅಂತ ಹೇಳೋದಕ್ಕೆ. ಸೊ ಆ ಟಚಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಆ ಕಿರು ಬೇಳಲ್ಲೇ ಹೋಗ್ತದೆ ಟೇಸ್ಟು. ಅದಾದಮೇಲೆ ಓಕೆ ಇಟ್ಬಿಡೋಣ ಕುಕ್ಕರು. ಇವಾಗ ನುಗ್ಗೆಕಾಯಿ ಕಟ್ ಮಾಡೋಣ. ಇದೇನಪ್ಪ ಇದೆಯಾ ತರಲೆ ಮಾಮ್ಸ್ ಹೀರೋ ನೋಡಿ, ತರಲೆ ಹಿಂಗಲ್ಲಪ್ಪ ನುಗ್ಗೆಕಾಯಿ ಕಟ್ ಮಾಡೋದು, ಬೇರೆ ರೀತಿ ಕಟ್ ಮಾಡೋಣ. ಉದ್ದುದ್ದ ಸಣ್ಣ ಸ್ವಲ್ಪ ಸೊಟ್ಟಕ್ಕಿರೋ ನುಗ್ಗೆಕಾಯಿ ತೊಗೊಳ್ಳಿ, ಅದೇ ತುಂಬ ರುಚಿ. ಸೊ ನುಗ್ಗೆಕಾಯಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ, ತೊಳೆದು ಇಟ್ಕೊಳ್ಳೋಣ. ಈ ಥರ ಅಂತೂ ಇಟ್ಕೋಬೇಡಿ ಸ್ನೇಹಿತರೆ, ಏನೋ ತುಂಬ ಟೈಮ್ ಇದೆ ಅನಿಸುತ್ತೆ, ಹಾಗಾಗಿ ಏನೋ ಸ್ವಲ್ಪ ತರಲೆ ಕೆಲಸಗಳು ಮಾಡಿದ್ದಾರೆ. ಓಕೆ ಇರಲಿ, ಬಟ್ ನೀಟಾಗಿ ಇಟ್ಕೊಳ್ಳಿ, ಯಾಕಂದರೆ ಈಗ ಜೋಡ್ಸೋಕೆ ಹೋಗಿ ಅದನ್ನೆಲ್ಲ ಬೀಳ್ಸೋದೆಲ್ಲ ಟೈಮ್ ಬೇಡ. ಆಮೇಲೆ ಕರಿಬೇವು ತೊಗೊಳ್ಳಿ, ಬೆಳ್ಳುಳ್ಳಿ ತೊಗೊಳ್ಳಿ, ಆಮೇಲೆ ಒಣಗಿದ ಮೆಣಸಿನ್ಕಾಯಿ ತೊಗೊಳ್ಳಿ. ಸ್ಟವ್ ಆನ್ ಮಾಡ್ಕೊಳ್ಳಿ, ಒಗ್ಗರಣೆ ಹಾಕೊಳ್ಳೋದಕ್ಕೆ ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಆಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಆಮೇಲೆ ಎಣ್ಣೆ ಹಾಕ್ಕೊಳ್ಳೋಣ, ಒಂದು 4 ಸೌಟಷ್ಟು, ಅಂದರೆ ಚಿಕ್ಕದು ಒಂದು ಹಾಕ್ಕೊಂಡು ಅದಾದಮೇಲೆ ನಮ್ಮದು ಯೂಶ್ವಲಿ ಒಗ್ಗರಣೆ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಣ. ಇದು ನೋಡಿ ಸ್ನೇಹಿತರೆ, ಇದೊಂದು ಐತಿಹಾಸಿಕ ಸೌಟು. ಈ ಸೌಟು ನಮಗೆ ಬಂದಿರೋದು ಅದೇ ಕಣ್ಣು ಕೊಟ್ಟು ಬಾಯಿ ತಕ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಅವರಿಂದ, ಅಂದರೆ ನಮ್ಮ ಅತ್ತೆದು. ಸೊ ನಮ್ಮ ಅತ್ತೆ ಅವರು ಎಲ್ಲ ಯೂಸ್ ಮಾಡ್ಕೊಂಡಿದ್ದು ಸೌಟ್ ಅಂತ. ಇದು ತುಂಬ ಹಿಸ್ಟ್ರಿ ಇದೆ ಅದ್ರ ಹಿಂದೆ, ಒಂದು ಐತಿಹಾಸಿಕನೇ ಸೌಟು ಅಂತ ಹೇಳ್ಬೋದು. ಆ ಸೌಟಿನ ಹಿಂದೆ ಒಂದೊಂದು ಕತೆಗಳು ಹೇಳ್ತಾ ಹೋದರೆ ಮೋಸ್ಟ್ಲಿ ನಾನೊಂದು ದೊಡ್ಡ ಬುಕ್ಕೇ ಬರೀಬೋದು ಅಂತ ಅನಿಸುತ್ತೆ. ಸದ್ಯಕ್ಕೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ಒಂದು ನಮ್ಮ ಪಕ್ಕದಲ್ಲಿದ್ದ ಊರಲ್ಲಿ ಇದ್ದವರು. ಸೊ ಅಲ್ಲಿ ಒಂದು ಸೋಮಾರಿ ಕಟ್ಟೆ ಹತ್ರ ತಾಳೆಗೆರೆ ಒಂದು ಸಿಕ್ಕಿತ್ತಂತೆ. ಆ ತಾಳೆಗೆರೆಯಲ್ಲಿ ಈ ಸೌಟಿನ ಬಗ್ಗೆ ರಚನೆ ಆಗಿದೆ, ಅಂದರೆ ಬರೆದಿದ್ದಾರೆ ಒಂದು ಕತೆ. ಏನಂದರೆ ನಮ್ಮ ಅತ್ತೆ ಸ್ವಾತಂತ್ರ್ಯ ಸಿಗೋ ಮುಂಚೆ ಅಡುಗೆ ಮಾಡ್ತಾ ಇದ್ರಂತೆ. ಬ್ರಿಟಿಷರು ಬಂದಿದ್ರಂತೆ ನಮಗೆ ಟ್ಯಾಕ್ಸ್ ಕೊಡಿ, ಕಪ್ಪ ಕೊಡಿ ಅಂತ ಕೇಳೋದಕ್ಕೆ. ಮತ್ತು ಕೋಪ ಬಂದು, ಅಡುಗೆ ಮಾಡ್ತಾಯಿದ್ದೀನಿ, ಡಿಸ್ಟರ್ಬ್ ಮಾಡ್ತಾಯಿದ್ಯಾ, ಕಪ್ಪ ಬೇಕೇನೋ ನಿಮಗೆ, ಕಪ್ಪ ಅಂತ ಇದೇ ಸೌಟಲ್ಲಿ ಆ ಬ್ರಿಟಿಷರ ಮೇಲೆ ತಲೆಗೆ ಟಣ್ ಅಂತ ಹೊಡೆದ್ರಂತೆ. ಆ ಹೊಡೆದಿದ್ದು ಏಟಿಗೆ ಬ್ರಿಟಿಷರಿಗೆ ಹಂಗೆ ತಲೆ ಗುಯ್ ಎಂದು ಅಕ್ಕಪಕ್ಕ ಎಲ್ಲ ಚಿಟ್ಟೆಗಳೆಲ್ಲ ಹಾರಾಡಿ ಬಾಲ ಮುದ್ರಿದ ಬೆಕ್ಕ ಥರ ಮೀ ಗೋಯಿಂಗ್ ಅಂದ್ಕೊಂಡು ಹೋಗ್ಬಿಟ್ರಂತೆ. ಸೊ ಹಾಗೆ ಇದ್ದ ಆ ಸೌಟು ಹಂಗೆ ತಲಾಂತರ ಪಾಸ್ ಆಗ್ತಾ ಬಂದಿದೆ ಸ್ನೇಹಿತರೆ. ಎಲ್ಲರಿಗೂ ಏನದು ವಂಶದ ಕಡ್ಗ ಅಂತೆ, ವಂಶದ ನೆಕ್ಲೆಸ್ ಅಂತೆ, ವಂಶದ ಕಿರೀಟ ಅಂತೆ, ಹಾಗೆಲ್ಲ ಬಂದರೆ ನನಗೆ ಇದು ವಂಶದ ಸೌಟು ಬಂದಿದೆ. ಇರಲಿ, ಇವಾಗ ಇದು ಸದ್ಯಕ್ಕೆ ಇದನ್ನು ನೋಡಿದ್ರೆ ಅಡುಗೆನೇ ಆಗ್ತಾ ಬಂದುಬಿಟ್ಟಿದೆ. ಈ ಸೌಟಿನ ಕತೆ ನಾನು ಅವಾಗ ಹೇಳ್ತಾ ಇರ್ತೀನಿ ಸ್ನೇಹಿತರೆ, ತುಂಬಾ ಇತಿಹಾಸ ಇದೆ ಅದ್ರ ಹಿಂದೆ. ಹೇಳೋಣ, ಅದ್ರದ್ದು ಶೇಪು, ಸೈಜು, ಡೈಮೆನ್ಷನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬ ಇತಿಹಾಸನೇ ಇದೆ ಅಂತ. ಓಕೆ, ಒಗ್ಗರಣೆ ಎಲ್ಲ ಹಾಕಿದ್ದೀರಿ, ಒಗ್ಗರಣೆ ಹಾಕಿ ನುಗ್ಗೆಕಾಯಿ ಹಾಕಿ ಬೇಯಿಸ್ಬಿಟ್ಟಿದ್ದೀರಿ. ಸಾರಿ, ಎಲ್ಲ ಕತೆ ಹೇಳೋದ್ರಲ್ಲಿ ನಾನು ಇದನ್ನು ಮಿಸ್ಸೇ ಮಾಡಿಬಿಟ್ಟೆ ಪ್ರೋಸೆಸ್ನ. ಬಟ್ ನೀವು ವೀಡಿಯೋ ನೋಡಿಕೊಂಡು ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ, ಇಟ್ ಇಸ್ ಫೈನ್. ಆಮೇಲೆ ಹೆಂಗೋ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಎಷ್ಟೆಷ್ಟು ಏನೇನೋ ಹಾಕಬೇಕು ಅಂತೆಲ್ಲ ಹಾಕೇ ಇರ್ತೀನಿ. ವೀಡಿಯೋಲಿ ಹೆಂಗೂ ಕಾಣಿಸೇ ಇರ್ತದೆ, ಬಟ್ ಸ್ಟಿಲ್ಲು ಕಥೆಯಲ್ಲಿ ನಾನು ಮರ್ತೋದೆ, ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ಓಕೆ, ಈ ಬೆಂದಿರೋ ಬೇಳೆನೆಲ್ಲ ತೊಗೊಂಡು ಒಗ್ಗರಣೆ ಹಾಕಿರೋ ಈ ಇದರಲ್ಲೆಲ್ಲ ವಿತ್ ನುಗ್ಗೆಕಾಯಿ ಇರೋದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಆ ಸೌಟಲ್ಲೇ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡೋಣ. ಆಮೇಲೆ ಮೇಯ್ನು ಇದೊಂದು ಹುಣಸೆಹಣ್ಣು ರಸವನ್ನು ಹಾಕೋಣ. ಫ್ರೆಶ್ ರಸ ಮಾಡಿಕೊಂಡು ಹಾಕಿ ಆಮೇಲೆ ಅದನ್ನು ತಿರುಗಿಸಿ ಅದನ್ನು ಬೇಯಿಸೋದಕ್ಕೆ ಬಿಡೋಣ. ಸೊ ಇದು ಬೇಯಿಸ್ತಾ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಹೇಳಿದ್ದೆ, 1 ರಾತ್ರಿ ಅಲ್ಲ 2 ರಾತ್ರಿ ಅಂತ. ಯಾಕಪ್ಪ 2 ರಾತ್ರಿ ಅಂತ ಹೇಳಿದ್ರೆ ಅಂದರೆ
ನುಗ್ಗೆಕಾಯಿ ಸಾರು ಯೂಶ್ವಲಿ ಫಸ್ಟ್ ಡೇಗೆ ಒಂದು ಟೇಸ್ಟ್ ಕೊಡುತ್ತೆ, ಸೆಕೆಂಡ್ ಡೇಗೆ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಟೆಡ್ ಆಗಿ ಟೇಸ್ಟ್ ಇರುತ್ತೆ. ಸೊ ಬೇಸಿಕಲಿ ಫಸ್ಟ್ ಡೇನೂ ಚೆನ್ನಾಗಿರ್ತದೆ, ಸೆಕೆಂಡ್ ಡೇ ಇನ್ನೂ ಚೆನ್ನಾಗಿರ್ತದೆ. ಸೊ ಆ ಸೆಕೆಂಡ್ ಡೇನೂ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ರೈಸ್ ಜೊತೆ ತಿನ್ನಿ ಅಂತ ಹೇಳೋದಕ್ಕೆ ನಾನು 2 ರಾತ್ರಿ ಅಂತ, ಅಂದರೆ 2 ಡೇಸ್ ಆಗೋಗುತ್ತಲ್ಲ, ಅದಕ್ಕೆ 2 ರಾತ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನುಗ್ಗೆಕಾಯಿ ಸಾರು ಅಂತೂ ತುಂಬ ಅದ್ಭುತವಾಗಿ ಬರುತ್ತೆ ಸ್ನೇಹಿತರೆ, ಯು ರಿಯಲಿ ಲವ್ ಇಟ್. ಅತಿ ಅದ್ಭುತವಾದ ಒನ್ ಆಫ್ ದ ಡಿಶ್ ನಮ್ಮ ಫುಡ್ಸ್ ಮೆಮೊರಿ ಚಾನಲಿಂದ ಅಂತಲೇ ಹೇಳ್ಬೋದು. ಈ ಥರ ತುಂಬಾ ಏನಂತೀರಿ ಒಳ್ಳೆ ರೆಸಿಪಿಗಳನ್ನ ಕೊಡ್ತೀರಿ. ಆಮೇಲೆ ಅವಾಗವಾಗ ಕತೆಗಳು ಜ್ಞಾಪನ ಬಂದರೆ ಹೇಳ್ತೀನಿ. ಪರ್ಮಿಷನು ತೊಗೋಬೇಕಾಗುತ್ತೆ, ಗೊತ್ತಿಲ್ಲ ಈ ವಿಡಿಯೋ ನೋಡಿ ಅದಾದಮೇಲೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಒಟ್ಟಿಗೆ ಸದ್ಯಕ್ಕೆ ಏನೋ ಇರೋದು ಮನಸ್ಸಲ್ಲಿ ಇರೋದನ್ನು ಹೇಳಿಬಿಟ್ಟಿದ್ದೀನಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ. ಆಮೇಲೆ ನುಗ್ಗೆಕಾಯಿ ಸಾರಿಗೆ ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ. ಆಮೇಲೆ ನುಗ್ಗೆಕಾಯಿ ನೀವು ಚೆನ್ನಾಗಿ ಕಡ್ದು ತಿಂತೀರಾ, ಇಲ್ಲ ಸುಮ್ಮನೆ ಹಿಂಗೆ ಚಿಬ್ಬಿಟ್ಟು ಒಳಗೆ ಬೀಜ ರಸನ ತೆಗೆದುಬಿಟ್ಟು ಹಂಗೆ ಇಟ್ಬಿಡ್ತೀರಾ? ಯಾವ ಥರ ತಿಂತೀರಾ ಸ್ನೇಹಿತರೆ ನೀವು? ಅದನ್ನು ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ತೀರಾ. ನಾನಂತೂ ಫುಲ್ಲು ಚೆನ್ನಾಗಿ ಕಡ್ದು ಅದರಲ್ಲಿರೋ ರಸನ ಎಲ್ಲ ಗೀಪಿ ಆಮೇಲೆ ಅದನ್ನು ಬಿಸಾಕಿರ್ತೀನಿ. ಮತ್ತು ಸ್ನೇಹಿತರೆ ಇನ್ನೊಂದು ಸಲ ಸಿಗೋಣ ಅಂತೆ. ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಯಾ.